ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆದಾಗಿನಿಂದಲೂ ಕೂಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವ ಏಕೈಕ ಕನ್ನಡದ ಚಾನೆಲ್ ರಿಪಬ್ಲಿಕ್ ಕನ್ನಡ. ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಈಗಲೂ ಕೂಡ ಕಾಶ್ಮೀರದಲ್ಲೇ ಇದ್ದಾರೆ. ಪಹಲ್ಗಾಮ್ನ ದಾಳಿಯಾಗಿ 4ನೇ ದಿನ. ಸದ್ಯಕ್ಕೆ ಹೇಗಿದೆ ಕಾಶ್ಮೀರದಲ್ಲಿ ಪರಿಸ್ಥಿತಿ? ಪ್ರವಾಸೋದ್ಯಮದಿಂದನೇ ಬಹುತೇಕ ಕಾಶ್ಮೀರಿಗರ ಬದುಕು. ಪಹಲ್ಗಾಮ್ನಲ್ಲಿ ಆದ ಅಟ್ಯಾಕ್ನಿಂದಾಗಿ ಪ್ರವಾಸೋದ್ಯಮದ ಮೇಲೆ ಅತಿ ದೊಡ್ಡ ಪೆಟ್ಟು ಬಿದ್ದಿದೆ. ಅನೇಕರು ಈಗ ಆಲ್ರೆಡಿ ಪ್ರೀ ಬುಕ್ ಆಗಿದ್ದ ಟ್ರಿಪ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಿದ್ದಾರೆ. ಸದ್ಯಕ್ಕೆ ನಿಜಕ್ಕೂ ಕಾಶ್ಮೀರದಲ್ಲಿ ಆತಂಕದ ಪರಿಸ್ಥಿತಿ ಇದೆಯಾ? ಯಾವ ರೀತಿ ಭದ್ರತಾ ವ್ಯವಸ್ಥೆಗಳನ್ನ ಹೆಚ್ಚು ಮಾಡಲಾಗಿದೆ? ಇದೆಲ್ಲದರ ಕುರಿತಾದ ಒಂದು ಪ್ರತ್ಯಕ್ಷ ವರದಿಯನ್ನ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೀಡಿದ್ದಾರೆ. ಗಮನಿಸಿ. ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಸದ್ಯ ನೋಡಿ, ರಾಹುಲ್ ಬಾಗ್ ರೋಡ್ ಇದು. ಈ ರೋಡ್ ನಲ್ಲಿ ನೋಡಿ ಪೊಲೀಸ್ ಚೌಕಿಗಳೆಲ್ಲ ಹೇಗಿದ್ದಾವೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಪೊಲೀಸ್ ಬಂಕರ್ಗಳು, ಸೇನಾ ಮತ್ತೆ ಭದ್ರತಾ ಬಂಕರ್ಗಳಿದ್ದಾವೆ. ಜಮ್ಮು ಕಾಶ್ಮೀರ ಪೊಲೀಸ್ ಬಂಕರ್ಗಳು ಹಾಗೆ ಚೌಕಿಗಳನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಹೋಗುವಂತ ಬರುವಂತ ವಾಹನಗಳ ಮೇಲೆ ನಿಗಾ ಇಡ್ತಾ ಇದ್ದಾರೆ. ಯಾವಾಗ ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿದೆ ದೇಶದಲ್ಲಿ, ಇಂಥ ಸಮಯದಲ್ಲಿ ಪೊಲೀಸರು ಮತ್ತೆ ಭದ್ರತಾ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ಕಾಶ್ಮೀರದ ಎಲ್ಲಾ ರಸ್ತೆಗಳು, ಎಲ್ಲಾ ರೋಡ್ಗಳಲ್ಲೂ ಕೂಡ ಸಂಪೂರ್ಣವಾದಂತಹ ಬಿಗಿ ಭದ್ರತೆಗಳನ್ನ ನಿಯೋಜನೆ ಮಾಡಲಾಗಿದೆ. ನೋಡಿ, ಇದು ಬಿಎಸ್ಎಫ್ ಕೌಂಟರ್ ಇದು, ಅಥವಾ ಇದು ಟೆಂಟ್ ಇದು. ಈ ಟೆಂಟ್ ಅಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ, ಶಸ್ತ್ರ ಸನ್ನದ್ಧ ಸ್ಥಿತಿಯಲ್ಲಿ ಇಲ್ಲಿ ಸೇನಾ ಸಿಬ್ಬಂದಿ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಸಹಜ ಸ್ಥಿತಿಯತ್ತ ಈಗ ಸ್ಕೂಲ್ಗಳು, ಕಾಲೇಜ್ಗಳು ಓಪನ್ ಆಗಿರೋದ್ರಿಂದಾಗಿ ವೆಹಿಕಲ್ಗಳು, ಸ್ಕೂಲ್ ಬಸ್ಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿರುವಂತಹ ಜಮ್ಮು ಕಾಶ್ಮೀರ ಪೊಲೀಸರು ತಾವು ನೋಡಬಹುದು. ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿ ಬರುವಂತ ವೆಹಿಕಲ್ ಗಳನ್ನೆಲ್ಲ ಮೂವ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಶಸ್ತ್ರ ಸನ್ನಿಧವಾಗಿ ಕೈಯಲ್ಲಿ AK-47 ಗನ್ ಅನ್ನ ಹಿಡ್ಕೊಂಡು ಇಲ್ಲಿ ರೆಡಿ ಇದ್ದಾರೆ. ಯಾವುದೇ ಸಮಯಕ್ಕೂ ಕೂಡ ಈ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆಯಲ್ಲಿ ಯಾವುದೇ ಸ್ಥಳದಲ್ಲಿ ಬೇಕಾದ್ರೂ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಪೊಲೀಸ್ ವಾಹನಗಳು, ಬಂಕರ್ಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ರಿ. ಮೇಲ್ಗಡೆ ಇದ್ದು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಎಲ್ಲೂ ಲೋಪದೋಷಗಳಾಗದ ರೀತಿಯಲ್ಲಿ ಸಂಪೂರ್ಣವಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬರೀ ಪೊಲೀಸ್ ಸಿಬ್ಬಂದಿ, ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ ಭದ್ರತಾ ಪಡೆಗಳ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಕೂಡ ಇವತ್ತು ಪೆಹಲ್ಗಾವ್ಗೆ ಬರ್ತಾ ಇದ್ದಾರೆ. ಪೆಹಲ್ಗಾವ್ನಲ್ಲಿ ಸಂಪೂರ್ಣ ಅಲ್ಲಿ ಏನಾಗಿತ್ತು ಎಲ್ಲವನ್ನು ಮಾಹಿತಿಯನ್ನ ಪಡ್ಕೊಂಡು ಗವರ್ನರ್ ಜನರಲ್ಗೆ ಅದರ ಮಾಹಿತಿಯನ್ನ ನೀಡ್ತಾರೆ. ಒಟ್ಟಾರೆ ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನ ಕಾಶ್ಮೀರಿಗರು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಪ್ರತಿ ಕ್ಷಣಕ್ಕೂ ಕೂಡ ಭಯೋತ್ಪಾದಕರನ್ನ ನಿಗ್ರಹಿಸುವಂತ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಅದರ ಜೊತೆಗೆ ಪೊಲೀಸರು ಹಾಗೆ ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಸರ್ಕಾರವೇ ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದಾಗಿ ಕೆಲ ಕಡೆಗಳಲ್ಲಿ ಈ ಕೆಲ ಉಗ್ರರು ಇರುವಂತ ಅಡಗುತಾಣಗಳಿಗೆ ನುಗ್ಗಿ ಬೇಟೆ ಆಡ್ತಾ ಇದ್ದಾರೆ ಭಾರತೀಯ ಭದ್ರತಾ ಪಡೆಗಳು. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನ ಜನರಿಗೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಜೈ ಹಿಂದ್. ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ನಿಗ್ರಹ ಮಾಡುವಂತಹ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಪೊಲೀಸರು ಮತ್ತೆ ಭದ್ರತಾ ಪಡೆಗಳ ಕಾರ್ಯಾಚರಣೆಯಲ್ಲಿ ಕೆಲವು ನಸಗುನ್ನಿ ಭಯೋತ್ಪಾದಕರ ಮನೆಗಳನ್ನ ಸಂಪೂರ್ಣವಾಗಿ ನಾಮಾವಶೇಷ ಮಾಡ್ತಾ ಇದ್ದಾರೆ. ನೋಡಿ, ನಾನು ಈಗಿರುವಂತಹ ಜಾಗ ಇದು ರಾಜ್ಬಾಗ್ ಸರ್ಕಲ್. ಇದು ರಾಜ್ಬಾಗ್ ಸರ್ಕಲ್. ನೋಡಿ, ಈ ಸರ್ಕಲ್ ಅಲ್ಲೆಲ್ಲ ತಾವು ಗಮನಿಸಬಹುದು ಬ್ಯಾರಿಕೇಡ್ ಗಳಿಂದೆಲ್ಲ ಹಾಕಿದ್ದಾರೆ. ಬ್ಯಾರಿಕೇಡ್ ಗಳನ್ನ ಹಾಕಿ ಸಂಪೂರ್ಣವಾಗಿ ಇಲ್ಲೆಲ್ಲ ಪೊಲೀಸ್ ಬಂದೋಬಸ್ತ್ ಇದೆ. ಇಲ್ಲೇ ಪಕ್ಕಕ್ಕೆ ಬಂದ್ರೆ ನನ್ನ ಎಡಗಡೆಗೆ ಬಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ರಾಜ್ಬಾಗ್ ಪೊಲೀಸ್ ಸ್ಟೇಷನ್. ಇದು ಪೊಲೀಸ್ ಸ್ಟೇಷನ್ ನ ಆಸುಪಾಸ್. ಇದು ಈ ಸರ್ಕಲ್ ನಲ್ಲಿ ಯಾವಾಗ್ಲೂ ಕೂಡ ಪ್ರವಾಸಿಗರ ವೆಹಿಕಲ್ ಗಳು ಹೋಗೋದು ಬರೋದು ಎಲ್ಲವೂ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಈ ರಾಜ್ಬಾಗ್ ಇದೆಯಲ್ಲ, ಶ್ರೀನಗರದ ಈ ರಾಜ್ಬಾಗ್ ನ ಸುತ್ತಮುತ್ತ ಇರುವಂತದ್ದೆಲ್ಲವೂ ಕೂಡ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಹಾಗಾಗಿರೋದ್ರಿಂದಾಗಿ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆದಾಗಿನಿಂದಲೂ ಕೂಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವ ಏಕೈಕ ಕನ್ನಡದ ಚಾನೆಲ್ ರಿಪಬ್ಲಿಕ್ ಕನ್ನಡ. ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಈಗಲೂ ಕೂಡ ಕಾಶ್ಮೀರದಲ್ಲೇ ಇದ್ದಾರೆ. ಪಹಲ್ಗಾಮ್ನ ದಾಳಿಯಾಗಿ 4ನೇ ದಿನ. ಸದ್ಯಕ್ಕೆ ಹೇಗಿದೆ ಕಾಶ್ಮೀರದಲ್ಲಿ ಪರಿಸ್ಥಿತಿ? ಪ್ರವಾಸೋದ್ಯಮದಿಂದನೇ ಬಹುತೇಕ ಕಾಶ್ಮೀರಿಗರ ಬದುಕು. ಪಹಲ್ಗಾಮ್ನಲ್ಲಿ ಆದ ಅಟ್ಯಾಕ್ನಿಂದಾಗಿ ಪ್ರವಾಸೋದ್ಯಮದ ಮೇಲೆ ಅತಿ ದೊಡ್ಡ ಪೆಟ್ಟು ಬಿದ್ದಿದೆ. ಅನೇಕರು ಈಗ ಆಲ್ರೆಡಿ ಪ್ರೀ ಬುಕ್ ಆಗಿದ್ದ ಟ್ರಿಪ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಿದ್ದಾರೆ. ಸದ್ಯಕ್ಕೆ ನಿಜಕ್ಕೂ ಕಾಶ್ಮೀರದಲ್ಲಿ ಆತಂಕದ ಪರಿಸ್ಥಿತಿ ಇದೆಯಾ? ಯಾವ ರೀತಿ ಭದ್ರತಾ ವ್ಯವಸ್ಥೆಗಳನ್ನ ಹೆಚ್ಚು ಮಾಡಲಾಗಿದೆ? ಇದೆಲ್ಲದರ ಕುರಿತಾದ ಒಂದು ಪ್ರತ್ಯಕ್ಷ ವರದಿಯನ್ನ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೀಡಿದ್ದಾರೆ. ಗಮನಿಸಿ.
ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಸದ್ಯ ನೋಡಿ ರಾಹುಲ್ ಬಾಗ್ ರೋಡ್ ಇದು. ಈ ರೋಡ್ ನಲ್ಲಿ ನೋಡಿ ಪೊಲೀಸ್ ಚೌಕಿಗಳೆಲ್ಲ ಹೇಗಿದ್ದಾವೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಪೊಲೀಸ್ ಬಂಕರ್ಗಳು, ಸೇನಾ ಮತ್ತೆ ಭದ್ರತಾ ಬಂಕರ್ಗಳಿದ್ದಾವೆ. ಜಮ್ಮು ಕಾಶ್ಮೀರ ಪೊಲೀಸ್ ಬಂಕರ್ಗಳು ಹಾಗೆ ಚೌಕಿಗಳನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಹೋಗುವಂತ ಬರುವಂತ ವಾಹನಗಳ ಮೇಲೆ ನಿಗಾ ಇಡ್ತಾ ಇದ್ದಾರೆ. ಯಾವಾಗ ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿದೆ ದೇಶದಲ್ಲಿ, ಇಂಥ ಸಮಯದಲ್ಲಿ ಪೊಲೀಸರು ಮತ್ತೆ ಭದ್ರತಾ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ಕಾಶ್ಮೀರದ ಎಲ್ಲಾ ರಸ್ತೆಗಳು, ಎಲ್ಲಾ ರೋಡ್ಗಳಲ್ಲೂ ಕೂಡ ಸಂಪೂರ್ಣವಾದಂತಹ ಬಿಗಿ ಭದ್ರತೆಗಳನ್ನ ನಿಯೋಜನೆ ಮಾಡಲಾಗಿದೆ. ನೋಡಿ, ಇದು ಬಿಎಸ್ಎಫ್ ಕೌಂಟರ್ ಇದು ಅಥವಾ ಇದು ಟೆಂಟ್ ಇದು. ಈ ಟೆಂಟ್ ನಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ, ಶಸ್ತ್ರ ಸನ್ನದ್ಧ ಸ್ಥಿತಿಯಲ್ಲಿ ಇಲ್ಲಿ ಸೇನಾ ಸಿಬ್ಬಂದಿ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಸಹಜ ಸ್ಥಿತಿಯತ್ತ ಈಗ ಸ್ಕೂಲ್ಗಳು, ಕಾಲೇಜ್ಗಳು ಓಪನ್ ಆಗಿರೋದ್ರಿಂದಾಗಿ ವೆಹಿಕಲ್ಗಳು, ಸ್ಕೂಲ್ ಬಸ್ಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿರುವಂತಹ ಜಮ್ಮು ಕಾಶ್ಮೀರ ಪೊಲೀಸರು ತಾವು ನೋಡಬಹುದು. ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿ ಬರುವಂತ ವೆಹಿಕಲ್ ಗಳನ್ನೆಲ್ಲ ಮೂವ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಶಸ್ತ್ರ ಸನ್ನಿಧವಾಗಿ ಕೈಯಲ್ಲಿ AK-47 ಗನ್ ಅನ್ನ ಹಿಡ್ಕೊಂಡು ಇಲ್ಲಿ ರೆಡಿ ಇದ್ದಾರೆ. ಯಾವುದೇ ಸಮಯಕ್ಕೂ ಕೂಡ ಈ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆಯಲ್ಲಿ ಯಾವುದೇ ಸ್ಥಳದಲ್ಲಿ ಬೇಕಾದ್ರೂ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಪೊಲೀಸ್ ವಾಹನಗಳು, ಬಂಕರ್ ಗಳನ್ನೆಲ್ಲ ತಾವು ಗಮನಿಸ್ತಾ ಇದ್ರಿ. ಮೇಲ್ಗಡೆ ಇದ್ದು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಎಲ್ಲೂ ಲೋಪದೋಷಗಳಾಗದ ರೀತಿಯಲ್ಲಿ ಸಂಪೂರ್ಣವಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸ್ ಸಿಬ್ಬಂದಿ, ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ ಭದ್ರತಾ ಪಡೆಗಳ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಕೂಡ ಇವತ್ತು ಪೆಹಲ್ಗಾವ್ಗೆ ಬರ್ತಾ ಇದ್ದಾರೆ. ಪೆಹಲ್ಗಾವ್ನಲ್ಲಿ ಸಂಪೂರ್ಣ ಅಲ್ಲಿ ಏನಾಗಿತ್ತು ಎಲ್ಲವನ್ನು ಮಾಹಿತಿಯನ್ನ ಪಡ್ಕೊಂಡು ಗವರ್ನರ್ ಜನರಲ್ಗೆ ಅದರ ಮಾಹಿತಿಯನ್ನ ನೀಡ್ತಾರೆ. ಒಟ್ಟಾರೆ ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಈ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನ ಕಾಶ್ಮೀರಿಗರು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಪ್ರತಿ ಕ್ಷಣಕ್ಕೂ ಕೂಡ ಭಯೋತ್ಪಾದಕರನ್ನ ನಿಗ್ರಹಿಸುವಂತ ಕಾರ್ಯಾಚರಣೆ ಬಲದಿಂದ ಸಾಗಿದೆ. ಅದರ ಜೊತೆಗೆ ಪೊಲೀಸರು ಹಾಗೆ ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಸರ್ಕಾರವೇ ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದಾಗಿ ಕೆಲ ಕಡೆಗಳಲ್ಲಿ ಈ ಕೆಲ ಉಗ್ರರಿರುವಂತಹ ಅಡಗುತಾಣಗಳಿಗೆ ನುಗ್ಗಿ ಬೇಟೆಯಾಡ್ತಾ ಇದ್ದಾರೆ ಭಾರತೀಯ ಭದ್ರತಾ ಪಡೆಗಳು. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಜಮ್ಮು ಕಾಶ್ಮೀರದ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನ ಜನರಿಗೆ ತೆರೆದಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಜೈ ಹಿಂದ್. ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ನಿಗ್ರಹ ಮಾಡುವಂತಹ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಪೊಲೀಸರು ಮತ್ತೆ ಭದ್ರತಾ ಪಡೆಗಳ ಕಾರ್ಯಾಚರಣೆಯಲ್ಲಿ ಕೆಲವು ನಸಗುನ್ನಿ ಭಯೋತ್ಪಾದಕರ ಮನೆಗಳನ್ನ ಸಂಪೂರ್ಣವಾಗಿ ನಾಮಾವಶೇಷ ಮಾಡ್ತಾ ಇದ್ದಾರೆ. ನೋಡಿ, ನಾನು ಈಗಿರುವಂತಹ ಜಾಗ ಇದು ರಾಜ್ಬಾಗ್ ಸರ್ಕಲ್. ಇದು ರಾಜ್ಬಾಗ್ ಸರ್ಕಲ್. ನೋಡಿ, ಈ ಸರ್ಕಲ್ ನಲ್ಲೆಲ್ಲ ತಾವು ಗಮನಿಸಬಹುದು ಬ್ಯಾರಿಕೇಡ್ ಗಳಿಂದೆಲ್ಲ ಹಾಕಿದ್ದಾರೆ. ಬ್ಯಾರಿಕೇಡ್ ಗಳನ್ನ ಹಾಕಿ ಸಂಪೂರ್ಣವಾಗಿ ಇಲ್ಲೆಲ್ಲ ಪೊಲೀಸ್ ಬಂದೋಬಸ್ತ್ ಇದೆ. ಇಲ್ಲೇ ಪಕ್ಕಕ್ಕೆ ಬಂದ್ರೆ ನನ್ನ ಎಡಗಡೆಗೆ ಬಂದ್ರೆ ಅಲ್ಲಿ ಕಾಣಿಸ್ತಾ ಇರೋದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ರಾಜ್ಬಾಗ್ ಪೊಲೀಸ್ ಸ್ಟೇಷನ್. ಇದು ಪೊಲೀಸ್ ಸ್ಟೇಷನ್ ನ ಆಸುಪಾಸ್ ಇದು. ಈ ಸರ್ಕಲ್ ನಲ್ಲಿ ಯಾವಾಗ್ಲೂ ಕೂಡ ಪ್ರವಾಸಿಗರ ವೆಹಿಕಲ್ ಗಳು ಹೋಗೋದು ಬರೋದೆಲ್ಲವೂ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಈ ರಾಜ್ಬಾಗ್ ಇದೆಯಲ್ಲ, ಶ್ರೀನಗರದ ಈ ರಾಜ್ಬಾಗ್ ನ ಸುತ್ತಮುತ್ತ ಇರುವಂತದ್ದೆಲ್ಲವೂ ಕೂಡ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಹಾಗಾಗಿರೋದ್ರಿಂದಾಗಿ ಅದೇ